ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಡಿಸೆಂಬರ್ 16 ಹಾಗೂ 17ರಂದು ಶ್ರೀಲಂಕಾ ಅಧ್ಯಕ್ಷರು ನವದೆಹಲಿ ಭೇಟಿಯಲ್ಲಿದ್ದಾರೆ. ಅವರು ಪ್ರಧಾನಿ ಮೋದಿಯವರನ್ನು ಭೇಟಿ ಮಾಡಿ ಅನೇಕ MOUಗಳಿಗೆ ಸಹಿ ಹಾಕಿದ್ದಾರೆ. ದಿಸಾನಾಯಕೆಯವರು ಸೋಮವಾರ ಮತ್ತು ಮಂಗಳವಾರದ 2 ದಿನಗಳ ಭಾರತ ಪ್ರವಾಸದಲ್ಲಿದ್ದಾರೆ. ಗೆಳೆಯರೇ, ಸೋಮವಾರ ಯಾವ ಒಪ್ಪಂದವಾಯಿತು, ಯಾವ MOUಗೆ ಸಹಿ ಹಾಕಿದ್ರು ಅಂತ ನೋಡೋಣ ಬನ್ನಿ. ಭಾರತ ಮತ್ತು ಶ್ರೀಲಂಕಾ ಸೋಮವಾರ ವಿದ್ಯುತ್ ಗ್ರಿಡ್ ಸಂಪರ್ಕ ಮತ್ತು ಬಹು ಉತ್ಪನ್ನ ಪೆಟ್ರೋಲಿಯಂ ಪೈಪ್ಲೈನ್ಗಳು ಸೇರಿದಂತೆ ಇಂಧನ ಮೂಲಸೌಕರ್ಯ ಯೋಜನೆಗಳನ್ನು ತ್ವರಿತಗೊಳಿಸಲು ಮತ್ತು ಶೀಘ್ರದಲ್ಲೇ ರಕ್ಷಣಾ ಸಹಕಾರ ಒಪ್ಪಂದವನ್ನು ಮುಕ್ತಾಯಗೊಳಿಸಲು ಒಪ್ಪಿಕೊಂಡಿವೆ. ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ ದಿಸಾನಾಯಕೆಯವರು ಮಂಗಳವಾರ ಕೊನೆಗೊಳ್ಳುವ 3 ದಿನಗಳ ಅಧಿಕೃತ ಭೇಟಿಗೆ ನವದೆಹಲಿಗೆ ಬಂದಿದ್ದಾರೆ. ದಿಸಾನಾಯಕೆ ಅವರೊಂದಿಗೆ ಪ್ರಧಾನಿ ಮೋದಿ ಅವರು ವ್ಯಾಪಕ ಮಾತುಕತೆ ನಡೆಸಿದರು ಮತ್ತು ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ವಿಸ್ತರಿಸಲು ಬದ್ಧರಾಗಿದ್ದೇವೆ ಎಂದು ಜಂಟಿ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದರು. ಭಾರತ ಮತ್ತು ಶ್ರೀಲಂಕಾ ಆರ್ಥಿಕ ಪಾಲುದಾರಿಕೆಗಾಗಿ ಹೂಡಿಕೆ, ನೇತೃತ್ವದ ಬೆಳವಣಿಗೆ ಮತ್ತು ಸಂಪರ್ಕಕ್ಕೆ ಒತ್ತು ನೀಡುತ್ತವೆ ಎಂದು ಎರಡೂ ಕಡೆಯವರು ನಿರ್ಧರಿಸಿದ್ದಾರೆ ಎಂದು ಮೋದಿಯವರು ಹೇಳಿದರು. ಸಾಂಪೂರ್ ಸೌರ ವಿದ್ಯುತ್ ಯೋಜನೆಗೆ ವೇಗ ನೀಡಲಾಗುವುದು. ಹೆಚ್ಚುವರಿಯಾಗಿ ಶ್ರೀಲಂಕಾದ ವಿದ್ಯುತ್ ಸ್ಥಾವರಗಳಿಗೆ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸನ್ನು ಪೂರೈಸಲಾಗುವುದು ಎಂದರು. ಲಂಕಾ ಅಧ್ಯಕ್ಷ ದಿಸಾನಾಯಕೆ ಅವರು ತಮಿಳುನಾಡು ಮತ್ತು ಶ್ರೀಲಂಕಾ ನಡುವೆ ಪೈಪ್ಲೈನ್ ಸ್ಥಾಪಿಸುವ ಪ್ರಸ್ತಾವನೆಯು ಶ್ರೀಲಂಕಾಕ್ಕೆ ಕೈಗೆಟುಕುವ ಮತ್ತು ವಿಶ್ವಾಸಾರ್ಹ ಇಂಧನ ಪೂರೈಕೆಯನ್ನು ನಿರೀಕ್ಷಿಸುತ್ತೇವೆ ಎಂದರು. ಭಾರತದಿಂದ ಶ್ರೀಲಂಕಾಕ್ಕೆ $4.9 ಶತಕೋಟಿ ರಫ್ತು ಮಾಡಲಾಗುತ್ತಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಇದು ಹೇರಳವಾಗಿ ಹೆಚ್ಚಳವಾಗಿವೆ. 2019-20ರಲ್ಲಿ $551 ಮಿಲಿಯನ್ ವರೆಗೂ ರಫ್ತು ಏರಿಕೆಯಾಗಿವೆ. ಸ್ನೇಹಿತರೆ, ಭಾರತದಿಂದ ಶ್ರೀಲಂಕಾಕ್ಕೆ ಕೈಗೆಟುಕುವ ಬೆಲೆಗೆ ಮಲ್ಟಿ ಪೋಸ್ಟಲ್ ಪೈಪ್ಲೈನ್ಗಳು ಸಪ್ಲೈಗೆ ಭಾರತ, ಶ್ರೀಲಂಕಾ ಹಾಗೂ UAEಗಳು ಒಪ್ಪಂದ ಮಾಡಿಕೊಂಡಿವೆ. ಪಾಕ್ ಜಲಸಂಧಿಯಲ್ಲಿ ಕಡಲಾಚೆಯ ವಿಂಡ್ ಪವರ್ ಪ್ರಾಜೆಕ್ಟ್ ಅನ್ನು ಜಂಟಿಯಾಗಿ ಅಭಿವೃದ್ಧಿ ಮಾಡಬೇಕು ಎಂಬ ನಿರ್ಧಾರಕ್ಕೆ ಎರಡೂ ದೇಶದ ಮುಖ್ಯಸ್ಥರು ಬಂದರು. ಸ್ನೇಹಿತರೆ, ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ನಮ್ಮ ಇನ್ನೂ ಹೆಚ್ಚಿನ ಅಥವಾ ಮುಂಬರುವ ವಿಡಿಯೋಗಳ ನೋಟಿಫಿಕೇಷನನ್ನು ಎಲ್ಲರಿಗಿಂತ ಮೊದಲು ಪಡೆಯಿರಿ.